ಗುಡ್ ಮಾರ್ನಿಂಗ್. ಇವತ್ತು ಡೇ 28 ಆಫ್ ಮೈ ಚಾಲೆಂಜ್. ಬೆಳಗ್ಗೆ 5:15ಗೆ ಅಣ್ಣ ನನ್ನನ್ನು ಎಬ್ಬಿಸಿದ್ರು ಆ್ಯಂಡ್ 6:10ಕ್ಕೆ ಈ ಥರ ವ್ಯೂ ನೋಡಿ ನಮ್ಮ ದಿನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ದಿಸ್ ವ್ಯೂ ಮೈಂಡ್ಗೆ ತುಂಬ ರಿಲ್ಯಾಕ್ಸ್ ಕೊಡ್ತು. 6:15ಗೆ ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಶಾಪಿಂದ ಪೇಸ್ಟ್ ಮತ್ತೆ ಸೋಪ್ ಪರ್ಚೇಸ್ ಮಾಡಿ ರೂಮ್ಗೆ ಬಂದ್ವಿ. ರೂಮ್ ನಮ್ಗೆ ನಾರ್ಮಲ್ ಪ್ರೈಸ್ಗೆ ಸಿಕ್ತು ಆ್ಯಂಡ್ ರೂಮ್ ಸಹ ಒಳ್ಳೆದಿತ್ತು. ಬಟ್ AC TV ವರ್ಕ್ ಆಗ್ತಿರ್ಲಿಲ್ಲ. ಫ್ರೆಶ್ ಅಪ್ ಆಗಿ ಚಾ ಮತ್ತೆ ತಿಂಡಿ ತರ್ಲಿಕ್ಕೆ ಹೋಟೆಲ್ಗೆ ಹೋದೆ. ಅಣ್ಣನ್ಗೆ ಇಡ್ಲಿ ಬೇಕಂತ ಹೇಳ್ತಿದ್ರು. ತಿಂಡಿ ತರ್ಲಿಕ್ಕೆ ಅಂತ ಹೋದವನು ನಾನು ಕಳ್ದೋಗಿದ್ದೆ. ರೋಡ್ ಕನ್ಫ್ಯೂಷನ್ ಆಗಿ ಯಾವುದೋ ಗಲ್ಲಿಗೆ ಹೋಗಿದ್ದೆ. ಆಮೇಲೆ ಅಣ್ಣನ್ಗೆ ಕಾಲ್ ಮಾಡಿ ಅವರು ನನ್ಗೆ ಕರೆಕ್ಟ್ ಲೊಕೇಶನ್ ಹೇಳಿದ್ರು. ಆಮೇಲೆ ರೋಡ್ ಎಲ್ಲ ತಿರುಗಿಕೊಂಡು ಫೈನಲಿ ರೂಮ್ಗೆ ಚಾ ತಗೊಂಡ್ ಬಂದೆ. ನಾನು ಪುಲಾವ್ ತಿಂದೆ, ಅಣ್ಣ ಇಡ್ಲಿ ತಿಂದು ಫಸ್ಟ್ ಅಣ್ಣನ್ ಕೆಲಸಕ್ಕೆ ಹೋದ್ವಿ. ಕೆಲಸ ಆದ್ಮೇಲೆ ಇವತ್ತು ಸಂಡೇ ಆಗಿದ್ದ ಕಾರಣ ಚಿಕ್ಕಪೇಟೆಯಲ್ಲಿ ಸಂಡೇ ಬಜಾರ್ ಇತ್ತು ಅಂತ ಗೊತ್ತಿತ್ತು. ಸೊ 10:00ವರೆಗೆ ನಾವು ಮೆಟ್ರೋ ಇಟ್ಕೊಂಡು ಚಿಕ್ಕಪೇಟೆಗೆ ಹೋದ್ವಿ. ಮೆಟ್ರೋ ಸ್ಟೇಷನ್ ಎಂಟ್ರೆನ್ಸ್ ಅಲ್ಲಿ ಬಜಾರ್ ಸ್ಟಾರ್ಟ್ ಆಗಿತ್ತು. ಜಾತ್ರೆ ತರ ಜನ ಇತ್ತು. ಅಂಡ್ ಒಂದು ವಿಷಯ ಹೇಳ್ತೀನಿ, ಚಿಕ್ಕಪೇಟೆಗೆ ಬರುವವರು ತುಂಬಾ ಒಂದು ವಿಷಯದಲ್ಲಿ ಜಾಗೃತಿಯಾಗಿರ್ಬೇಕು. ಯಾಕೆಂದ್ರೆ ಇಲ್ಲಿ ಪಿಕ್ ಪಾಕೆಟಿಂಗ್ ತುಂಬಾ ಆಗ್ತದೆ. ಸೊ ನಿಮ್ಮ ವಸ್ತುಗಳನ್ನು ಆದಷ್ಟು ಜಾಗೃತಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಶರ್ಟ್ ಪ್ಯಾಂಟ್ 100-200 ಸಿಕ್ತಿತ್ತು. ಕ್ವಾಲಿಟಿ ಮೇಲೆ ಪ್ರೈಸ್ ಇತ್ತು. ನಾವು 1-2 ಶರ್ಟ್ ಮತ್ತೆ ಪ್ಯಾಂಟ್ ಪರ್ಚೇಸ್ ಮಾಡಿ ಬಿಸಿಲಿಗೆ 1 ಗ್ಲಾಸ್ ಶುಗರ್ ಕ್ಯಾನ್ ಜ್ಯೂಸ್ ಕೊಡ್ತು ಅಲ್ಲಿಂದ ಹೊರಟ್ವಿ. ರೈಲ್ವೆ ಸ್ಟೇಷನ್ ಅಲ್ಲಿ ಡಾಗೇಶ್ ಬಾಯ್ ಫುಲ್ ಸ್ವ್ಯಾಗ್ ಅಲ್ಲಿ ಮಲಗಿತ್ತು. ಅಂಡ್ 1 ಗಂಟೆಗೆ ರೂಮ್ಗೆ ಬಂದು ಊಟ ಮಾಡಿ ಮಲಗಿದ್ವಿ. ಯಾಕೆಂದ್ರೆ ನಿನ್ನೆ ಟ್ರೈನ್ ಅಲ್ಲಿ ನಿದ್ದೆ ಸರಿಯಾಗಿ ಆಗ್ಲಿಲ್ಲ. ಸಂಜೆ 2 ಲೀಟರ್ ನೀರು ಕಂಪ್ಲೀಟ್ ಮಾಡಿ 7 ಗಂಟೆಗೆ ಫ್ರೆಶ್ ಅಪ್ ಆಗಿ ಚಾ ಕುಡ್ದು ಸ್ವಲ್ಪ ಬ್ಯಾಂಗ್ಳೂರ್ ತಿರುಗಾಡಿ ಬಂದು ಮಲಗಿದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಮಿನಿ ವ್ಲಾಗ್ ಅನ್ನು ಮಾಡ್ತಿದ್ದೇನೆ.